ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ಮಿರಾಕಲ್ ರೀತಿಯಲ್ಲಿ, ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಅದ್ಭುತವಾದಂತಹ ಒಂದು ರೆಮಿಡಿ, ಅದರಲ್ಲೂ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹೌದು, ಇವತ್ತೊಂದು ದಿನ ಮಂಗಳವಾರ ಇದೆ ಅಲ್ವಾ? ಮಂಗಳವಾರ ದಿನ ನೀವು ರಾತ್ರಿ ಮಲಗುವಂತ ಸಮಯದಲ್ಲಿ ನೀವು ತಲೆ ದಿಂಬಿನ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಟು ಮಲಗೋದ್ರಿಂದ ನಿಮ್ಮ ಜೀವನದಲ್ಲಿ ಕಾಡ್ತಾ ಇರುವಂತಹ ಯಾವುದೇ ಒಂದು ಅತಿ ದೊಡ್ಡದಾದಂತಹ ಕಷ್ಟ ಇದ್ರೂ ಸಹ ಅದು ಮಂಜಿನಂತೆ ಕರಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ವಿಪರೀತವಾಗಿ ಹಣಕಾಸಿನ ತೊಂದರೆನ ಅನುಭವಿಸ್ತಾ ಇದ್ರೆ, ನಾವು ದುಡ್ದಂತ ಹಣ ನಮಗೆ ಕೈಗೆ ಬರ್ತಾ ಇಲ್ಲ ಅನ್ನೋದಾಗಿರ್ಬೋದು, ಇಲ್ಲ ಕೊಟ್ಟಂತ ಹಣ ನಮಗೆ ವಾಪಸ್ ಬರ್ತಾ ಇಲ್ಲ ಆಗಿರ್ಬೋದು, ಇಂತಹ ಹಲವಾರು ಸಮಸ್ಯೆಗಳನ್ನ ನೀವು ಯೋಚನೆ ಮಾಡ್ಕೊಂಡು ಕೂತಿರ್ತೀರ ಅಲ್ವಾ? ಆದ್ರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ನೀವು ಮಾಡಿದ ನಂತರ ನಿಮಗೆ ಧನಾಗಮನವಾಗುತ್ತೆ. ಮನೆಯಲ್ಲಿ ಅನಾವಶ್ಯಕವಾಗಿ ಖರ್ಚಾಗ್ತಾ ಇರುತ್ತೆ ನೋಡಿ, ಅಂತ ದುಡ್ಡೆಲ್ಲ ನಿಮಗೆ ಉಳಿಯುತ್ತೆ. ಮತ್ತೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ. ನೀವು ದುಡ್ದಂತ ಹಣವೆಲ್ಲವೂ ಸಹ ನಿಮಗೆ ಕೈಯಲ್ಲಿ ಉಳಿದು ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಹೆಚ್ಚಿನ ಲಾಭಾಂಶನೇ ಸಿಗುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಫ್ರೆಂಡ್ಸ್, ನಿಮ್ಮ ಗಂಡನ ಸಂಪಾದನೆ ಕೂಡ ನಿಮ್ಮ ಗಂಡನ ಸಂಪಾದನೆ ಸಹ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಇದು ರೆಮಿಡಿ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ನಿಮಗೆ 100ಗೆ 105% ರಿಸಲ್ಟ್ ಕೊಡುತ್ತೆ ಅಂತ ನಾನು ಇಷ್ಟು ದಿನ ನಿಮ್ಗೆ ಹೇಳ್ತಾ ಇದ್ದೆ. ಆದ್ರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ 100ಗೆ 1000% ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತದಲ್ಲಿ ಮಿರಾಕಲ್ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದ್ರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾನೇ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ, ಅದರಲ್ಲೂ ಚಮತ್ಕಾರದ ರೀತಿಯಲ್ಲಿ ಮಿರಾಕಲ್ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಅದ್ಭುತವಾದಂತಹ ರೆಮಿಡಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಆ ಒಂದು ದಿಂಬಿನ ಕೆಳಗೆ ಇವತ್ತು ರಾತ್ರಿ ನಾವು ಯಾವ ಒಂದು ವಸ್ತುನ ಇಟ್ಕೊಂಡು ನಾವು ಮಲಗೋದ್ರಿಂದ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ನಮ್ಮ ಜೀವನದಲ್ಲಿರುವಂತಹ ಕಷ್ಟಗಳೆಲ್ಲವೂ ಸಹ ಒಂದೇ ಒಂದು ದಿನದಲ್ಲೇ ನೀವು ಅದನ್ನ ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದನ್ನ ನೀವು ಅಂದ್ರೆ ಈ ಒಂದು ರೆಮಿಡಿನ ನೀವು ಹೆಣ್ಮಕ್ಳು ಸಹ ಮಾಡ್ಕೋಬಹುದು, ಗಂಡು ಮಕ್ಳು ಸಹ ಮಾಡ್ಕೋಬಹುದು. ಆದ್ರೆ ನಿಮ್ಗೆ ಇದರಿಂದ ಬರುವಂತಹ ಒಂದು ರಿಸಲ್ಟ್ ಒಂದೇ ದಿನದಲ್ಲಿ ನಿಮ್ಗೆ ಅತಿ ಶೀಘ್ರದಲ್ಲೇ ನಿಮ್ಗೆ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತವಾದಂತಹ ರೆಮಿಡಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದ್ ಬೇಡ, ಆದಷ್ಟು ಬೇಗ ಹೋಗಿ ಈ ತಲೆ ದಿಂಬಿನ ಕೆಳಗೆ ಯಾವ ಒಂದು ವಸ್ತುವನ್ನ ಇಟ್ಕೊಂಡು ನಾವು ಮಲಗೋದ್ರಿಂದ ನಮ್ಮ ಕಷ್ಟಗಳೆಲ್ಲವೂ ಸಹ ಮಂಜಿನಂತೆ ಕರಗೋಗುತ್ತೆ ಅನ್ನೋದನ್ನ, ಆ ವಸ್ತು ಯಾವುದು, ಆ ವಸ್ತು ಯಾವ ಸಮಯದಲ್ಲಿ ನಾವು ಇಟ್ಕೊಂಡು ಮಲಗಬೇಕು ಅನ್ನೋದನ್ನ ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಹಾ ಫ್ರೆಂಡ್ಸ್, ನೋಡಿ ಆ ವಸ್ತು ಯಾವುದು ಅಂದ್ರೆ, ನೀವು ಇವತ್ತಿನ ರಾತ್ರಿ ಮಂಗಳವಾರ ಅಲ್ವಾ? ಇವತ್ತು ಮಂಗಳವಾರ ರಾತ್ರಿ ನೀವು ದಿಂಬಿನ ಕೆಳಗಡೆ ಯಾವ ಒಂದು ವಸ್ತುವನ್ನು ಇಟ್ಕೊಂಡು ಮಲಗಬೇಕು ಅಂತಂದ್ರೆ, ನೋಡಿ ನಾನು ಇಲ್ಲಿ ನಿಮ್ಗೆ ತುಳಸಿನ ತೋರಿಸ್ತಾ ಇದ್ದೀನಿ. ನೋಡಿ ನಾನು ನಿಮ್ಗೆ ಇಲ್ಲಿ ತುಳಸಿ ಗಿಡ ತೋರಿಸ್ತಾ ಇದ್ದೀನಿ ಅಲ್ವಾ? ನೀವು ಹೊರಗಡೆ ಮಾರುವಂತಹ ತುಳಸಿನ ತೆಗೆದುಕೊಂಡು ಬರ್ಬೋದು. ನನಗೆ ತುಳಸಿ ಸಿಗ್ಲಿಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ತುಳಸಿ ಗಿಡದ ಎಲೆಯಿಂದನೇ ಅಲ್ವಾ ತುಳಸಿ ಮಾಡೋದು, ಹಾಗಾಗಿ ನಾನು ತುಳಸಿ ಗಿಡನೇ ನಾನು ತೆಗೆದುಕೊಂಡು ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇರುವಂತಹ ಒಂದು ತುಳಸಿನ ತೆಗೆದುಕೊಳ್ಳಿ. ಅಂದ್ರೆ ನೀವು ನಿಮ್ಮ ಮನೆಯ ಬಾಗ್ಲಲ್ಲಿ ನೆಟ್ಕೊಂಡಿದ್ದೀವಿ ತುಳಸಿನ ಅಂದ್ರೆ ನೀವು ಅದನ್ನು ತಗೋಬಹುದು. ಇಲ್ಲ ಹೊರಗಡೆಯಿಂದ ನಾವು ದುಡ್ಡು ಕೊಟ್ಟು ತಗೋಬರ್ತೀವಿ ಅಂತ ಅಂದ್ರೆ ನೀವು ಅದನ್ನು ಸಹ ತೆಗೆದುಕೊಂಡು ಬರ್ಬೋದು. ಈ ಒಂದು ರೆಮಿಡಿನ ಪುರುಷರು ಸಹ ಮಾಡ್ಬೋದು, ಇಲ್ಲ ಮಹಿಳೆಯರು ಸಹ ಮಾಡ್ಕೋಬಹುದು. ಆದ್ರೆ ಮೇನ್ ಆಗಿ ಈ ತುಳಸಿ ಪಾಟಲ್ಲಿ ಕಿಳುವಂತಹ ಈ ಒಂದು ಗಿಡದ ಅಂದ್ರೆ ಈ ಒಂದು ತುಳಸಿನ ನೀವು ಸೂರ್ಯ ಮುಳುಗುವ ನಂತರ, ಅಂದ್ರೆ ಸೂರ್ಯ ಮುಳುಗೋಕ್ ಮುಂಚೆನೆ ನೀವು ಕಿತ್ಕೋಬೇಕಾಗುತ್ತೆ. ಸೂರ್ಯ ಮುಳುಗಿದ ನಂತರ ದಯವಿಟ್ಟು ಯಾರು ಕಿತ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಕೀಳೋದ್ರಿಂದ ನಿಮ್ಗೆ ಶಾಪ ಆಗುತ್ತೆ. ಹಾಗಾಗಿ ದಯವಿಟ್ಟು ಕಿತ್ಕೊಳಕ್ ಹೋಗ್ಬೇಡಿ. ಸೂರ್ಯ ಮುಳುಗಕ್ ಮುಂಚೆನೆ ನೀವು ಈ ಒಂದು ತುಳಸಿ ಗಿಡದಲ್ಲಿ ಕಿತ್ಕೋಬಹುದು. ನೋಡಿ, ಈ ರೀತಿ ಇರುವಂತಹ ತುಳಸಿನ ತೆಗೆದುಕೊಳ್ಳಿ. ಇದನ್ನ ನೀವು ಈ ಒಂದು ರೆಮಿಡಿನ ನೀವು 41 ದಿನ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರೀತಿಕಾರಕ ಮತ್ತು ವಿಷ್ಣುವಿಗೂ ಸಹ ತುಂಬಾನೇ ಪ್ರೀತಿಕಾರಕ. ಯಾರ ಮನೆ ಬಾಗಿಲಲ್ಲಿ ತುಳಸಿ ಗಿಡ ಇರುತ್ತೋ ಅಂತವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ವಿಷ್ಣು ನೆಲೆಸ್ತಾರೆ ಅಂತಾನೆ ಹೇಳ್ಬೋದು. ಮಾತೆ ಸಾಕ್ಷಾತ್ ವಿಷ್ಣುವಿನ ಪ್ರಿಯೆ ಈ ತುಳಸಿ ಅಲ್ವಾ?
ಸಾಕ್ಷಾತ್ ಮಹಾಲಕ್ಷ್ಮಿ ವಿಷ್ಣುವು ಜೊತೆಗಿದ್ದು ನಿಮ್ಮ ಮನೆಗೆ ಬಂದು ನೆಲೆಸೋದಕ್ಕೆ, ನೀವು ಬೇಡಿದಂತಹ ವರಗಳನ್ನು ಅವರು ಕೋರಿದಂತಹ ಕೋರಿಕೆಗಳನ್ನ ಈಡೇರಿಸೋದಕ್ಕೆ ಈ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು. ನೋಡಿ, ಈ ರೀತಿ ಇರುವಂತಹ ತುಳಸಿಯನ್ನ ತೆಗೆದುಕೊಂಡು ನಮಗೆ ಇದರಲ್ಲಿ ಬೇಕಾಗಿರುವಂತದ್ದು 4 ಎಲೆ ಮಾತ್ರ. ನೋಡಿ, ನಾನು ಇಲ್ಲಿ ನಿಮ್ಗೆ ತುಳಸಿನ ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ, ಈ ರೀತಿ ಇರುವಂತಹ, ನೋಡಿ ಈ ರೀತಿ, ಫ್ರೆಂಡ್ಸ್ ನೋಡಿ, ನಾನು ನಿಮ್ಗೆ ತುಳಸಿ ಇಲ್ಲಿ ಎಲೆನ ಕಿತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇರುವಂತಹ 4 ಎಲೆ ಮಾತ್ರ ನೀವು ತೆಗೆದುಕೊಳ್ಬೇಕಾಗುತ್ತೆ. ಈ 4 ಎಲೆನ ತೆಗೆದುಕೊಂಡು ನೀವು ನೋಡಿ, ಈ 4 ಎಲೆನ ತೆಗೆದುಕೊಂಡು ರಾತ್ರಿ ಮಲಗುವಂತಹ ಸಮಯದಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಈ 4 ಎಲೆಯಲ್ಲಿ ಈ 4 ಎಲೆನೂ ಸಹ ನೀವು ದಿಮ್ಮಿನ ಕೆಳಗಡೆ ಇಟ್ಟು ಮಲಗಬೇಕಾಗುತ್ತೆ. 4ಗಿಂತ ನೀವು ಹೆಚ್ಚು ಎಲೆನ ತೆಗೆದುಕೊಳ್ಳಕ್ ಹೋಗ್ಬಾರ್ದು. ನೋಡಿ, ಲೆಕ್ಕ ಹಾಕೊಂಡು ಸರಿಯಾಗಿ ಕೌಂಟ್ ಮಾಡಿ ತಗೊಳ್ಳಿ. ಈ ರೀತಿ ಇರುವಂತಹ 4 ಎಲೆನ ತೆಗೆದುಕೊಂಡು ದಿಮ್ಮಿನ ಕೆಳಗಡೆ ರಾತ್ರಿ ನೀವು ಮಲಗುವಾಗ ದಿಮ್ಮಿನ ಕೆಳಗಡೆ ಇಟ್ಟು ನೀವು ಮಲಿಕೊಳ್ಳಿ. ಬೆಳಿಗ್ಗೆ ಆಗೋಷ್ಟರಲ್ಲಿ ಯಾವ ರೀತಿ ನಿಮಗೆ ಒಂದು ಅದ್ಭುತ ಮಿರಾಕಲ್ ನಡೆಯುತ್ತೆ ಅಂತಂದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಿಗೆ ಒಂದು ಮಿರಾಕಲ್ ರೀತಿಯಲ್ಲಿ ಇದು ಒಂದು ಚಮತ್ಕಾರದ ರೀತಿಯಲ್ಲೇ ಒಂದು ಅದ್ಭುತವಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಲಾಭಾಂಶನ ತಂದುಕೊಡುತ್ತೆ. ಮನೆಯಲ್ಲಿ ಮಾನಸಿಕ ನೆಮ್ಮದಿ ಸಿಗುತ್ತೆ. ನೀವು ಇದನ್ನ ರಾತ್ರಿ ಇಟ್ಟು ನೀವು ಅಂದ್ರೆ ಇವತ್ತು ರಾತ್ರಿ ನೀವು ತಲೆ ತಿಮ್ಮಿನ ಕೆಳಗಡೆ ಇಟ್ಟು ಮಲಗ್ತೀರಾ, ನಾಳೆ ದಿನ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಕ್ ಹೋದ್ರೂ ನಿಮ್ಗೆ ಜಯ ಅಂತಾನೆ ಹೇಳ್ಬೋದು. ನಿಮ್ಗೆ ಯಶಸ್ಸು ಸಿಗುತ್ತೆ. ಯಾವ ಕೆಲಸ ಕೈ ಹಾಕಿದ್ರು ನಿಮ್ಗೆ ಜಯ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂತಹ ಒಂದು ಅದ್ಭುತವಾದಂತಹ ಇದು ಒಂದು ರೆಮಿಡಿ ಅಂತಾನೆ ಹೇಳ್ಬೋದು. ನೋಡಿ, ಈಗ 4 ಎಲೆನ ನೀವು ತೆಗೆದುಕೊಂಡ್ರಿ ಅಲ್ವಾ. ಈ 4 ಎಲೆಯಲ್ಲಿ 4 ಎಲೆನೂ ಸಹ ನೀವು ಇವತ್ತು ನೈಟು ದಿಮ್ಮಿನ ಕೆಳಗಡೆ ಇಟ್ಟು ಮಲಗಿ ಬೆಳಿಗ್ಗೆ ಎದ್ದ ನಂತರ ಅದರಲ್ಲಿ 2 ಎಲೆನ ತೆಗೆದುಕೊಳ್ಳಿ. ಆ 2 ಎಲೆನ ತೆಗೆದುಕೊಂಡು ನೀವು ಮುಖ ತೊಳ್ಕೊಂಡು ಬಂದು ನೀವು ಆ 2 ಎಲೆನ ನೀವು ತಿನ್ಕೋಬೇಕಾಗುತ್ತೆ. 2 ಎಲೆನ ತಿನ್ಕೊಂಡ ನಂತರ ಇನ್ನೆಷ್ಟು ಉಳಿತು? 2 ಎಲೆ ಉಳಿಯುತ್ತಲ್ವಾ. 2 ಎಲೆನ ನೀವು ಒಂದು ಬಾಕ್ಸ್ಗೆ ಹಾಕಿ, ಒಂದು ಗಾಜಿನ ಬಾಕ್ಸ್ಗೆ ಅಂದ್ರೆ ಒಂದು ಗಾಜಿನ ಬಟ್ಲಿಗೆ ಹಾಕಿ ನೀವು ಸ್ಟೋರ್ ಮಾಡಬೇಕಾಗುತ್ತೆ. ಅಂದ್ರೆ ಈ ಒಂದು ರೆಮಿಡಿನ ನೀವು 41 ದಿನ ಮಾಡಬೇಕು. ಈ ಒಂದು ರೆಮಿಡಿನ ನೀವು 41 ದಿನ ಅಂತಂದ್ರೆ ಇವತ್ತಿಂದ ನೀವು ಶುರು ಮಾಡ್ತೀರಾ ಅಲ್ವಾ. 4 ಎಲೆ ತಗೊಂಡಿದ್ದೀರಾ, ಇವತ್ತು ಮೊದಲನೇ ದಿನ 4 ಎಲೆ ತಗೊಂಡಿದ್ದೀರಾ, 2 ಎಲೆನ ತಿಂದಿ ಅಂದ್ರೆ ನಾಳೆ ಬೆಳಿಗ್ಗೆ ಅಂದ್ರೆ ಇವತ್ತು ಮಾಡಿದ್ದೀರಾ ನೈಟು, ಬೆಳಿಗ್ಗೆ ನಾಳೆ ಬುಧವಾರ ಬೆಳಿಗ್ಗೆನೆ 2 ಎಲೆನ ತಿಂದಿದ್ದೀರಾ, 2 ಇರುತ್ತಲ್ವಾ ಅದನ್ನ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಪ್ರತಿನಿತ್ಯ 41 ದಿನನೂ ಸಹ ಹಾಗೆ ಮಾಡಿ. ಆಗ ನಿಮಗೆ ಡೈಲಿ 2 ಎಲೆಗಳು ಸ್ಟೋರ್ ಆಗ್ತಾ ಹೋದಂತೆ 41 ದಿನಕ್ಕೆ 82 ಎಲೆಗಳಾಗ್ತದೆ ಅಲ್ವಾ. ಈ 82 ಎಲೆಗಳನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಈ 82 ಎಲೆಗಳನ್ನು ತೆಗೆದುಕೊಂಡು ನೀವು, ಅದು ಒಣಗೋಗಿರುತ್ತಲ್ವಾ, 2 ತೆಗೆದುಕೊಂಡು ನೀವು ಏನ್ ಮಾಡ್ಬೇಕು ಅಂದ್ರೆ, ಫ್ರೆಂಡ್ಸ್ ನೋಡಿ, ಆ 82 ಎಲೆಗಳು ನಿಮ್ಗೆ 41 ದಿನಕ್ಕೆ 82 ಎಲೆಗಳು ಸಿಕ್ತು ಅಲ್ವಾ. ಆ ಎಲೆಗಳು ಒಣಗೋಗಿರುತ್ತೆ. ಆ ಒಣಗೋಗಿರುವಂತಹ ಎಲ್ಲಾ ಎಲೆಗಳನ್ನು ಅಂದ್ರೆ ಬಾಕ್ಸ್ ಇಂದ ಎಲ್ಲಾ ಎಲೆಗಳನ್ನು ತೆಗೆದುಕೊಂಡು ನೀವು ಈ ರೀತಿ ಕೈಲಿ ಹಾಕೊಂಡು ಈ ರೀತಿ ನೋಡಿ ಈ ರೀತಿ ಉಜ್ಜಬೇಕಾಗುತ್ತೆ. ಉಜ್ಜಿದಾಗ ಆ ಎಲೆ ಏನಾಗುತ್ತೆ, ಪೌಡರ್ ತರ ಆಗುತ್ತೆ ಅಲ್ವಾ, ಎಲ್ಲ ಸ್ಮ್ಯಾಶ್ ಆಗುತ್ತೆ. ಅದನ್ನ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ, ನಿಮ್ಮ ಮನೆ ಹತ್ರ ಹರಿಯುವ ನೀರಿದ್ರೆ ಹರಿಯುವ ನೀರಿಗೆ ಅದನ್ನ ಬಿಟ್ಬಿಡಿ. ನಿಮ್ಮ ಮನೆ ಹತ್ರ ಅಕಸ್ಮಾತ್ ಹರಿಯುವ ನೀರು ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ತುಳಸಿ ಗಿಡದ ಪಾಟ್ಗೆ ಬಿಟ್ಟು ಯಾವುದಾದ್ರೂ ಒಂದು ಗಿಡಕ್ಕೆ ನೀವು ಅದನ್ನ ಹಾಕ್ಬಿಡಿ. ಇಷ್ಟೇ ಫ್ರೆಂಡ್ಸ್. 41 ದಿನ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. 41 ದಿನ ಮಾಡ್ತಾ ಇರ್ತಿರಲ್ಲ, ಆಗ್ಲೇನೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಂದ್ರೆ ನೀವು ಈ ರೆಮಿಡಿನ ನೀವು ಅಂದ್ರೆ ತಲೆ ದಿಂಬಿನ ಕೆಳಗಡೆ ಈ ಒಂದು 4 ಎಲೆನ ಇಟ್ಟು ಮಲಗ್ತಿರಲ್ಲ, ಮಲಗುವಂತ ಸಮಯದಲ್ಲಿ 4 ಎಲೆನ ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುನ ಕೇಳ್ಕೊಳ್ಳಿ. ಎಲೆನ ಕೈಯಲ್ಲಿ ಇಟ್ಕೊಂಡು ನಾವೊಂದು ಈ ಒಂದು ರೆಮಿಡಿನ ನಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿಲಿ, ನಮಗೆ ಕೊಟ್ಟಂತಹ ಹಣ ವಾಪಸ್ ಬರಲಿ, ದುಡಿದಂತಹ ಹಣ ನಮಗೆ ಕೈಯಲ್ಲಿ ಉಳಿಲಿ ಅಂತ ಹೇಳಿ, ನಿಮ್ಗೆ ಏನ್ ಸಮಸ್ಯೆ ಇರುತ್ತೋ, ನಿಮ್ಮ ಮನೇಲಿ ಏನಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ, ಆ ಎಲ್ಲಾ ಸಮಸ್ಯೆಗಳನ್ನು ಸಹ ನೀವು ಕೈಯಲ್ಲಿ ಈ ಒಂದು ತುಳಸಿ ಎಲೆನ ಹಿಡ್ಕೊಂಡು ನೀವು ಬೇಡ್ಕೊಂಡು ವಿಷ್ಣು ಮತ್ತೆ ಲಕ್ಷ್ಮಿನ ನೆನೆಸ್ಕೊಂಡು ಕೇಳ್ಕೊಂಡು ಬೇಡ್ಕೊಂಡು ನಂತರ ನೀವು ಆ ಒಂದು ಎಲೆನ ನೀವು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಎಂತಹ ಮಿರಾಕಲ್ ಆಗಿ ವರ್ಕ್ ಮಾಡುತ್ತೆ ಇದು ಅಂತಂದ್ರೆ ತುಂಬಾನೇ ಪವರ್ ಇರುವಂತಹ ಒಂದು ಅದ್ಭುತ ರೆಮಿಡಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ತುಳಸಿ ಗಿಡದಲ್ಲಿ ಮಾತೆ ಮಹಾಲಕ್ಷ್ಮಿ ಇರ್ತಾರೆ, ಕೃಷ್ಣ ಇರ್ತಾರೆ, ವಿಷ್ಣು ಸಹ ಇರ್ತಾರಂತೆ. ವಿಷ್ಣು ಪ್ರಿಯ ಇದು. ಅಂದ್ರೆ ತುಳಸಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ವಾ, ಮಾತೆ ಮಹಾಲಕ್ಷ್ಮಿಗೆ ತುಳಸಿನ ಹೋಲಿಸ್ತೀವಿ ಅಂತ ಅಂದಾಗ ವಿಷ್ಣು ಪ್ರಿಯ ಅಲ್ವಾ ಇದು. ಹಾಗಾಗಿ ಫ್ರೆಂಡ್ಸ್
ವಿಷ್ಣು ಪ್ರಿಯೆ ಜೊತೆಗೆ ಸಾಕ್ಷಾತ್ ಮಾತೆ ಮಹಾಲಕ್ಷ್ಮಿ ನೆಲೆಸಿರುವಂಥ ಈ ತುಳಸಿ ಗಿಡಕ್ಕೆ ನೀವು ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಸ್ವಲ್ಪ ಹಾಲು, ಒಂದು ಅರ್ಧ ಲೋಟದಷ್ಟು ಹಾಲು ಮತ್ತು ಕಲ್ಲು ಸಕ್ಕರೆನ ಹಾಕಿ ನೀವು ಅಂದರೆ ಹಾಲಲ್ಲಿ ಕಲ್ಲು ಸಕ್ಕರೆನ ಕರಗಿಸಿ ನೀವು ಆ ಒಂದು ಹಾಲನ್ನ ನೀವು ತುಳಸಿ ಗಿಡದ ಬುಡಕ್ಕೆ ನೀವು ಚೆಲ್ಲಿ ಅಂದರೆ ತುಳಸಿ ಗಿಡದ ಬುಡಕ್ಕೆ ಹಾಕಿ. ಇದನ್ನ ಹಾಕೋದ್ರಿಂದನೂ ಸಹ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೆ ನಿಮಗೆ ಯಶಸ್ಸು ಏಳಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಮಾತೆ ಮಹಾಲಕ್ಷ್ಮಿ ನೆಲೆಸಿರುವಂತಹ ಈ ಒಂದು ತುಳಸಿ ಎಲೆ ಅಲ್ವಾ, ತುಳಸಿ ಗಿಡ, ಇದು ನಾವು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನಾವು ತುಳಸಿ ಗಿಡದ ಮನೆ ಮುಂದೆ ಇರುತ್ತಲ್ವಾ, ಅದನ್ನ ಹಿಂಗೆ ಮುಟ್ಟಿ ನಿಮಗೆ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ನಮಗೆ ಆ ಕೆಲಸದಲ್ಲಿ ನಿಮಗೆ ಜಯ ಸಿಗುತ್ತೆ ಅಂತ ಅಂದಾಗ ಇದನ್ನ ಮಾಡ್ಕೊಡುವಂತಹ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿ ಅದ್ಭುತವಾಗಿ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ರೆಮಿಡಿನ ನಾನು ಸಹ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಿಮಗೂ ಸಹ ಈ ಒಂದು ರೆಮಿಡಿ ನಿಮಗೂ ಸಹ ವರ್ಕ್ ಆಗುತ್ತೆ. ಇನ್ನು ನನಗೆ ವರ್ಕ್ ಆಗಿದೆ ಅಂತ ಅಂದಮೇಲೆ ನಿಮಗೂ ಸಹ ವರ್ಕ್ ಆಗುತ್ತಲ್ವಾ? ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್. 4 ಎಲೆನ ತೆಗೆದುಕೊಳ್ಳಿ, ನಿಮ್ಮ ಸಂಕಲ್ಪ ಎಲ್ಲವನ್ನು ಹೇಳ್ಕೊಳ್ಳಿ, ನೈಟ್ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ, 2 ಬೆಳಿಗ್ಗೆ ಎದ್ದು ತಿನ್ಕೊಳ್ಳಿ, ಇನ್ನು 2 ನೀವು ಒಂದು ಬಾಕ್ಸಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಿ. 41 ದಿನಕ್ಕೆ 82 ಎಲೆಗಳಾಗುತ್ತೆ. ಅದನ್ನ ಕೈಯಿಂದ ಈ ರೀತಿ ಮ್ಯಾಶ್ ಮಾಡಿ ಅದು ಹರಿಯುವ ನೀರಿಗೆ ಬಿಟ್ಬಿಡಿ. ಇಲ್ಲ ಅಂತಂದ್ರೆ ಅದನ್ನ ಒಂದು ಪಾಟ್ಗೆ, ಗಿಡ ಇರುವಂತ ಪಾಟ್ಗೆ ಹಾಕ್ಬಿಡಿ. ಇಷ್ಟೇ ನೀವು ಮಾಡಬೇಕಾಗಿರೋದು. ತುಂಬ ಅದ್ಭುತವಾದಂಥ ಒಂದು ರಿಸಲ್ಟ್ ಸಿಗುತ್ತೆ. 41 ದಿನದೊಳಗೆ ನಿಮ್ಮ ಜೀವನ ಹೇಗಿತ್ತು, 41 ದಿನ ಆದಮೇಲೆ ನಿಮ್ಮ ಜೀವನ ಹೇಗಾಗುತ್ತೆ ಅಂತ ನೀವೇ ಪರೀಕ್ಷೆ ಮಾಡಿ, ನೀವೇ ಆಶ್ಚರ್ಯ ಪಡ್ತೀರಾ ಫ್ರೆಂಡ್ಸ್. ಅಷ್ಟರ ಮಟ್ಟಿಗೆ ಈ ಒಂದು ತುಳಸಿ ಗಿಡದಿಂದ ಮಾಡ್ಕೊಳ್ಳುವಂಥ ಈ ಒಂದು ರೆಮಿಡಿ ಮಿರಾಕಲ್ ಜಾದು ರೀತಿಯಲ್ಲಿ ನಮಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ನಾವು ಏನು ಕೇಳ್ಕೊತೀವಿ, ನಾವು ಏನು ಬಯಸ್ತೀವಿ ಅದೆಲ್ಲವನ್ನು ಕೊಡುವಂತಹ ಒಂದು ಶಕ್ತಿ ಈ ತುಳಸಿ ಗಿಡಕ್ಕೆ ಇದೆ ಅಂತಲೇ ಹೇಳ್ಬೋದು. ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ, ವಿಷ್ಣುವಿನ ಸ್ವರೂಪ, ಕೃಷ್ಣನ ಸ್ವರೂಪ ಅಲ್ವಾ? ಹೌದು ಫ್ರೆಂಡ್ಸ್. ಹಾಗಾಗಿ ಈ ಒಂದು ಚಿಕ್ಕದಾದಂಥ ರೆಮಿಡಿನ ಮಾಡಿದ್ಮೇಲೆ, ಅಂದರೆ ನೀವು ಮಾಡಿದ್ಮೇಲೆ ನಿಮಗೆ ಒಂದೇ ದಿನದಲ್ಲಿ, ಇವತ್ತು ನೈಟ್ ಮಾಡಿರ್ತೀರಾ, ನಾಳೆ 1 ದಿನ ಟೈಮ್ ಕೊಡಿ, ನಾಳಿದ್ದು ಗುರುವಾರದೊಳಗೆ ನಿಮಗೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ ಅಂತಂದರೆ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. 41 ದಿನ ನೀವು ಸಂಕಲ್ಪ ಮಾಡ್ಕೊಂಡು ಮಾಡಿ, ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಅದ್ಭುತವಾದಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು. ಇದನ್ನ ಮಾಡಿದ ಮೇಲೆ ನೈಟು ಮಲಗಬೇಕಾದ್ರೆ ನಿಮಗೆ ಕೆಟ್ಟ ಕನಸು ಬೀಳ್ತಾ ಇದ್ರೆ ಅದು ಸಹ ಹೋಗುತ್ತೆ. ಹಣಕಾಸಿನ ವಿಷಯದಲ್ಲಿ ಲಾಭಾಂಶ ಸಿಗುತ್ತೆ. ಯಾವ್ದಾದ್ರು ಒಂದು ಕೆಲಸ ಕಾರ್ಯಕ್ಕೆ ನೀವು ಹೋಗ್ತಾ ಇದ್ರೆ ಅಡೆತಡೆ ಆಗ್ತಾ ಇರ್ತೀರಿ, ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಯಾವ್ದಾದ್ರು ಕೆಲಸಕ್ಕೆ ಕೈ ಹಾಕಿದ್ರೆ ನಿಮ್ಗೆ ಯಶಸ್ಸು ಸಿಗುತ್ತೆ, ಆ ಕೆಲಸದಲ್ಲಿ ನಿಮ್ಗೆ ಜಯ ಸಿಗುತ್ತೆ. ಮಾತೆ ಮಹಾಲಕ್ಷ್ಮಿ ಸದಾ ನಿಮ್ಮ ಜೊತೆ ಇದ್ದು ನೀವು ಬೇಡಿದಂತ ಕೇಳಿದಂತಹ ವರಗಳನ್ನು ಸಹ ಅವರು ಕರುಣಿಸ್ತಾರೆ ಅಂತಾನೆ ಹೇಳ್ಬೋದು. ಈ ರೆಮಿಡಿನ ಮಾಡಿದ್ಮೇಲೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ಲಕ್ಷ್ಮಿನ ಅವರು ಹೊರಗಡೆ ಹಾಕಿ, ಅಂದ್ರೆ ನೆಗೆಟಿವ್ ಅಂಶನ ಹೊರಗಡೆ ಹಾಕಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು. ಫ್ರೆಂಡ್ಸ್, ವರ್ಷದಲ್ಲಿ 1 ಸಲ ಇದನ್ನ ಮಾಡ್ಕೊಳ್ಳಿ. ವರ್ಷದಲ್ಲಿ 1 ಸಲ ನೀವು ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್, ವರ್ಷ ಫುಲ್ಲು ನಿಮಗೆ ಒಳ್ಳೇದಾಗುತ್ತೆ. ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ. ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಅನುಗ್ರಹ ನಿಮಗೆ ಸಿಗುತ್ತೆ. ನೀವು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಕೈ ಹಾಕಿದ್ರೆ ನಿಮಗೆ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು. 4 ದಿಕ್ಕಿನಿಂದಲೂ ಸಹ ಹಣ ತಂದು ಕೊಡುವಂತಹ, ಹಣದ ಮಳೆಯನ್ನೇ ಹರಿಸುವಂತಹ ಒಂದು ಅದ್ಭುತವಾದಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು. ತುಂಬಾನೇ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಅದರಲ್ಲೂ ಇಷ್ಟು ದಿನ ನಾನು 100ಗೆ 105% ಅಂತ ಹೇಳ್ತಾ ಇದ್ರೆ, ಆದರೆ ಇವತ್ತು ಹೇಳ್ತಾ ಇದ್ದೀನಿ 100ಗೆ 1000% ನಾನು ನಿಮಗೆ ರಿಸಲ್ಟ್ ಕೊಡ್ತೀನಿ. ಅಷ್ಟರ ಮಟ್ಟಿಗೆ ಇದು ಒಂದು ಮಿರಾಕಲ್ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಜಾದು ಇದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡನ ಬಳಸ್ಕೊಂಡು ನಾವು ಯಾವ ರೀತಿ ಈ ಒಂದು ಚಮತ್ಕಾರದ ರೀತಿಯಲ್ಲಿ ನಾವು ಒಂದು ಈ ತಂತ್ರದ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ, ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬಹುದು ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಇದನ್ನ ಯಾರು ಬೇಕಾದ್ರೂ ಮಾಡ್ಕೋಬಹುದು ಫ್ರೆಂಡ್ಸ್. ಇದನ್ನ ಹೆಣ್ಣು ಮಕ್ಕಳು ಸಹ ಮಾಡ್ಬೋದು, ಗಂಡು ಮಕ್ಕಳು ಸಹ ಮಾಡ್ಬೋದು. ಆದ್ರೆ ತುಳಸಿ ಗಿಡದ ಮೇಲೆ ನಂಬಿಕೆ, ಭಕ್ತಿ, ಶ್ರದ್ಧೆ ಇಟ್ಟುಕೊಂಡು ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ, ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಚೆನ್ನಾಗಿರೋಣ ಅಲ್ವಾ? ನಾವು ಚೆನ್ನಾಗಿರೋಣ, ನೀವು ಚೆನ್ನಾಗಿರಲಿ, ಮತ್ತೊಬ್ರು ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಮೇನ್ ಆಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ.
ಓಕೆ ಫ್ರೆಂಡ್ಸ್, ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಫ್ರೆಂಡ್ಸ್, ಫಸ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಕೆಲವೊಂದು ಮಾಹಿತಿಗಳು, ಅಂದರೆ ನಾನು ಹೇಳುವಂತಹ ಕೆಲವೊಂದು ಮಾಹಿತಿಗಳು ನಿಮಗೆ ತಲುಪಲ್ಲ. ಮಾಹಿತಿನ ಮೊದಲು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮೊದಲು ನಾವು ಅದರಿಂದ ನಮ್ಗೆ ಏನು ಯೂಸ್ ಆಗುತ್ತೆ, ಅದರಿಂದ ನಮ್ಗೆ ಏನು ಲಾಭಾಂಶ ಸಿಗುತ್ತೆ, ಇದನ್ನ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತಾ ಒಳ್ಳೇದಾಗಲ್ವಾ ಅನ್ನೋ ಒಂದು ವಿಷಯನ ಮೊದಲು ನಾವು ತಿಳ್ಕೊಂಡು ನಂತರ ನಾವು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಅದ್ಭುತವಾದಂಥ ಒಂದು ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.